ದರ್ಶನ್ ಬಾರಪ್ಪ ನಮ್ಗೆ ಲಾಸ್ ಆಗಿದೆ ತುಂಬ ಅಂತಂದ್ರೆ ಬಂದ. ನಾನು ಆಟೋದಲ್ಲಿ ದೊಡ್ಡ ದೊಡ್ಡ ಕ್ಯಾರಿಯರ್ ಬರುತ್ತೆ ತೊಗೊಂಡೋಗ್ತಾ ಇದ್ದೆ. ಯಾಕೆ ತರುಣವ್ರ ತಾಯಿ ಕಾರ್ ಇಲ್ವಾ ಅಂತ ಕೇಳಿದ್ದಾನೆ. 2 ದಿವಸ ಆದಮೇಲೆ ನಮ್ಮ ಮನೆಗೆ ಕಾರ್ ಬಂದಂತೆ. ದರ್ಶನ್ ಸ್ಟೇಜ್ ಮೇಲೆ ಬರ್ತಿದ್ದೀನಿ ನೋಡಿ, ಅಲ್ಲಿ ನಮ್ಮ ತಾಯಿ ಕೂತಿದ್ದಾರೆ, ಅವ್ರಿಗೆ ಇಲ್ಲಿಂದಾನೇ ನಮಸ್ಕಾರ ಅಂತ ಅಂದದ್ದು. ನಮ್ಮ ಮಗ ಮದುವೆ ಆಗೋದಿಲ್ಲ ಅಂತ ಕೂತ್ಬಿಟ್ಟಿದ್ದ. ಅಣ್ಣ ಹೊರಗೆ ಬರೋವರೆಗೂ ನಾನು ಮದುವೆ ಆಗಲ್ಲ ಅಂತ. ಮತ್ತೆ ಇವನೇ ಹೋಗಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದಕ್ಕೆ, ನೀನು ಮದುವೆ ಆಗಲಿಲ್ಲ, ನೀನು ಹಿಂಗೆ ಮುತ್ಕಾಗಿ ಹೋಗ್ತೀಯ ನೋಡು ಅಂತ ಜೋರು ಮಾಡಿ ಕಳಿಸಿದ್ರು. ಇಳಿದು ಬಂದು ಗಟ್ಟಿ ಹಿಡ್ಕೊಂಡು ಮುತ್ಕೊಟ್ಟು, ಪ್ರಿಯಾ ನಾನು ಯಾರ್ರಿ, ನಾನು ಯಾರು ಅವನಿಗೆ? ಯಾರ್ದರ ಪ್ರಯತ್ನದಿಂದ, ಯಾರ್ದರ ಕೃಪೆಯಿಂದ ಅವನು ಹೊರಗೆ ಬಂದರೆ ಸಾಕು. ಯಾವ ಪುಣ್ಯಾತ್ಮರ ಆಶೀರ್ವಾದ ಅವನಿಗೆ ತಾಗಲಿಲ್ವಲ್ಲ ಅಂತ ನೋವು. ಕರ್ನಾಟಕ ಜನ ಅವನ ಬಗ್ಗೆ ಭಾವಕರಾಗಿದ್ದಾರೆ, ಆದರೆ ದೇವ್ರಿಗೆ ಯಾಕೆ ಕರುಣೆ ತೋರ್ತಾ ಇಲ್ಲ ಅಂತ ಅಷ್ಟೇ ನೋವು. ಒಂದು ಆಶೀರ್ವಾದ ಮಾಡಲಿ ಅವನು ಹೊರಗೆ ಬರೋದಕ್ಕೆ, ಅಷ್ಟೇ ಸಾಕು. ಅವನು ಇನ್ನೇನು ಮಾಡೋದು ಬೇಡ. ಮದರ್ ಇಂಡಿಯಾ ಅಂತ ಕರೆಯೋದು. ಎಲ್ಲಿದೆಯಪ್ಪ ನೀನು, ಕಣ್ಮುಚ್ಕೊಂಡಿದೀಯಾ ಅಂತ ಕೇಳಿ, ನಿನ್ನ ಶಕ್ತಿ ಇದ್ದರೆ ನನ್ನ ಮಗನ ಮೇಲೆ ತೋರಿಸು, ದರ್ಶನ್ ಮೇಲೆ ತೋರಿಸು ಅಂತ ಹೇಳಿ ಬರಬೇಕಷ್ಟೆ. ಅವನು ಹೊರಗೆ ಬಂದಮೇಲೆ ಅವನು ದೇವತಾ ಮನುಷ್ಯ ಆಗ್ತಾನೆ ನೋಡಿ.